ಮಲೆಮಹದೇಶ್ವರ ಬೆಟ್ಟದ ಸುತ್ತ ಸುಮಾರು 7 ಬೆಟ್ಟಗಳು ಐತೆ ಅಂತ ಕೇಳಿದ್ದೀನಿ. ಮಲೆಮಹದೇಶ್ವರ ಬೆಟ್ಟ ಚಾಮರಾಜನಗರ ಡಿಸ್ಟಿಕ್ ಹೊನ್ನೂರು ತಾಲೂಕು ಹತ್ರ ಬರುತ್ತೆ. ಟೋಟಲ್ 210 ಕಿಲೋಮೀಟರ್ ಬೆಂಗಳೂರಿನಿಂದ. ನಾವು ಸುಮಾರು 4 ಗಂಟೆಗೆಲ್ಲ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಸುತ್ತಮುತ್ತ ಇರೋ ಲಾಡ್ಜೆಲ್ಲ ವಿಚಾರಿಸಿ ಒಂದು ಲಾಡ್ಜಲ್ಲಿ ಸ್ಟೇ ಮಾಡಿದ್ವಿ. ಬೆಳಗ್ಗೆ ಮಹದೇಶ್ವರನ ಅಭಿಷೇಕ ಬೆಳಗ್ಗೆ 4:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಬೇಗ ರೆಡಿಯಾಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನ ದರ್ಶನಕ್ಕೆ ಹೊರಟ್ವಿ. ಕೆಲವೊಂದು ಊರಿನಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಅಂದ್ರೆ ನಾವು ಯಾವತ್ತಾರ ಜೀವನದಲ್ಲಿ ಬೇಜಾರಾಗಿದೆಪ್ಪ ಏನ್ ಮಾಡೋಣ ಅನ್ನೋ ಟೈಮಲ್ಲಿ ಆ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ರೆ ದೇವಸ್ಥಾನ ಸುತ್ತಮುತ್ತ 150 ಎಕರೆ ಜಾಗ ಇದೆ ಅಂತೆ. ಅಂದ್ರೆ ಇದು ಕಂಪ್ಲೀಟ್ ದೇವಸ್ಥಾನದ ಜಾಗ ಆಗಿದ್ರಿಂದ ಬಂದ ಭಕ್ತಾದಿಗಳಿಗೆ ಇರೋದಕ್ಕೆ ಒಳ್ಳೆ ರೂಮ್ಸ್ ಇದಾವೆ, ಲಾಡ್ಜ್ ಇದಾವೆ. ಹಾಗೂ ದೇವಸ್ಥಾನದಲ್ಲೇ ಪ್ರಸಾದ ಸಿಗೋದ್ರಿಂದ ನಾವು ಹೊರಗಡೆ ಎಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ, ಪುಣ್ಯಕ್ಷೇತ್ರಕ್ಕೆ ಇಲ್ಲ ಯಾವ್ದಾದ್ರು ಒಂದು ಮನೋಹರವಾದ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರೆ ಆಗತ್ತೆ ಅನ್ನೋ ನನ್ನ ಭಾವನೆ. ಅದೇ ಕಾರಣಕ್ಕೆ ನಾವು ಯಾವಾಗ ಈ ದೇವಸ್ಥಾನದಲ್ಲಿ ಹೋಗಿ ಬಂದಿವಲ್ಲ ನಮ್ಮಲ್ಲಿ ಏನೋ ತಿಳಿದೊಂದು ಆತ್ಮವಿಶ್ವಾಸ, ನಾವು ಜೀವನದಲ್ಲಿ ಏನಾರ ಸಾಧಿಸ್ಬೇಕು, ಅದಕ್ಕೆ ದೇವರ ನಮ್ಗೆ ಆಶೀರ್ವಾದ ಇರಲಿ ಅಂತೇಳಿ ನಾವು ಬೇಡ್ಕೊಂಡ್ ಬಂದ್ವಿ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಡೈಲಿ 3 ಹೊತ್ತು ಪ್ರಸಾದ ಇರುತ್ತೆ. ಅಂದ್ರೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ಸಂಜೆ ಊಟ. ಹಾಗೆ ಬಂದ ಭಕ್ತಾದಿಗಳಿಗೆ ಯಾರಿಗೂ ಅವಸರ ಮಾಡದೆ ಊಟ ಚೆನ್ನಾಗಿ ಸಪ್ಲೈ ಮಾಡಿಕೊಡ್ತಾರೆ. ಹಂಗೆ ದೇವಸ್ಥಾನದಿಂದ ಹೊರಗಡೆ ಬರ್ತಾ ವಿಭೂತಿ, ಕುಂಕುಮ, ಭಂಡಾರ ಮತ್ತೆ ದೇವಸ್ಥಾನಕ್ಕೆ ಬಂದವರಿಗೆ ಪ್ರಸಾದ ತಗೊಂಡು ಹೋಗೋದು ಪದ್ಧತಿ ಇರುತ್ತಲ್ಲ, ಆ ಥರದಲ್ಲಿ ಕೆಲವೊಂದು ಅಂಗಡಿಗಳಿದ್ದು. ಹಾಗೂ ಪ್ರೈಸ್ಗಳು ಕೂಡ ಅಷ್ಟೊಂದು ಏನು ಜಾಸ್ತಿ ಇರಲಿಲ್ಲ. ನಾವು ಬೇರೆ ಕಡೆ ಎಲ್ಲ ಹೋದಂಗೆಲ್ಲ ನೋಡಿದ್ದೀವಿ, ಒಂದು ವಿಭೂತಿ ಅಂದ್ರೆ 10-15 ರೂಪಾಯಿ ತರ್ತಾರೆ. ಇಲ್ಲಿ 10 ರೂಪಾಯಿಗೆ 2-3 ಅಂತೇಳಿ ಕಮ್ಮಿ ಪ್ರೈಸಿಗೆ ಚೆನ್ನಾಗಿತ್ತು. ಜಾಗ ಅಂದ್ರೆ ಆ ಸ್ವಾಮಿಯ ವಿಗ್ರಹ ಕೆತ್ತಿರೋದು. ಅಲ್ಲಿ ಆ ದೇವ್ರನ್ನ ಹೆಂಗಿತ್ತು ಅಂದ್ರೆ
ಆ ದೇವರು ಕುಂತಿರೋ ಮುಖ ದೇವಸ್ಥಾನದ ಕಡೆ ನೋಡಿದಂಗಿತ್ತು. ಅಂದ್ರೆ ಬಂದ ಭಕ್ತಾದಿಗಳನ್ನೆಲ್ಲ ಕರುಣಿಸೋ ತರ ನೋಡಿದಂಗಿತ್ತು. ಹಂಗೆ ಮಲೆಮಹದೇಶ್ವರ ಬೆಟ್ಟದಿಂದ ವಾಪಸ್ ಬರ್ಬೇಕಾದ್ರೆ ತಲಕಾಡಿಗೆ ಹೋಗಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿ ಬೆಂಗಳೂರಿಗೆ ಹೊರಟ್ವಿ. ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಯಾವುದೇ ತರದ ತಯಾರಿ ಇರಲಿಲ್ಲ. ಇದ್ದಕ್ಕಿದ್ದಂಗೆ ನನ್ನ ಮಗ ಅಪ್ಪ ಹೊರಗಡೆ ಎಲ್ಲರೂ ಹೋಗ್ಬರೋಣಪ್ಪ ಅಂತ ಹೇಳ್ತಾ ಇದ್ದ. ಸರಿಯಪ್ಪ ಅಂದ ತಕ್ಷಣನೇ ನಾನು ಮಿಸ್ಸಸ್ ಸಜೆಸ್ಟ್ ಮಾಡಿದ ಹತ್ತಿರದಲ್ಲೇ ಒಂದು 3-4 ಅವರ್ಸ್ ಅಲ್ಲಿ ಹೋಗಿ ಬರೋಣ, ಸಂಡೇ ಒಂದಿನ ರೆಸ್ಟ್ ಬೇಕಾಗುತ್ತೆ ಅಂದ ತಕ್ಷಣ ನಮ್ಮ ತಲೆಗೆ ಬಂದಿದ್ದೆ ಮಲೆಮಹದೇಶ್ವರ ಬೆಟ್ಟ. ಹೋಗಿ ಬಂದಿದ್ದಕ್ಕೂ ಚೆನ್ನಾಗಿತ್ತು. ಶುಕ್ರವಾರ ನೈಟ್ ಬಿಟ್ಟು ಶನಿವಾರ ನೈಟ್ ಎಲ್ಲ ವಾಪಸ್ ಬೆಂಗಳೂರಿಗೆ ಬಂದಿದ್ವಿ. ಮಲೆಮಹದೇಶ್ವರ ಬೆಟ್ಟಕ್ಕೂ ಪಾದಯಾತ್ರೆ ಮಾಡ್ತಾರಂತೆ ಶಿವರಾತ್ರಿ ಟೈಮಲ್ಲಿ. ಆಗ ನಾವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಸುತ್ತಮುತ್ತ ನೋಡ್ತಾ ಇದ್ವಿ, ಈ ಪಾದಯಾತ್ರೆ ಮಾಡೋರಿಗೆಲ್ಲ ರೋಡ್ ಚೆನ್ನಾಗಿತ್ತು ಅಂತ ಕಾಣಿಸ್ತಾ ಇತ್ತು. ಕೊನೆಯದಾಗಿ ಈ ವಿಡಿಯೋ ನೋಡೋರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.